ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ರಾತ್ರಿಗೆ ತುಂಬಾ ಈಸಿ ಕ್ವಿಕ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ, ಬಟ್ ಸ್ವಲ್ಪ ಏನಂತಾರೆ ಗ್ರೈಂಡಿಂಗಲ್ಲಿ ಎಫರ್ಟ್ ಹಾಕಬೇಕಷ್ಟೆ. ಓಕೆನಾ? ಸೊ ನಾವು ಮಟನ್ ಚಾಪ್ಸ್ ತಂದಿರ್ತೀವಿ, ಚಿಕನ್ ಚಾಪ್ಸ್ ತಂದಿರ್ತೀವಿ, ಆಲ್ಮೋಸ್ಟ್ ಎಲ್ಲರ ಮನೇಲೂ ಮಾಡ್ತಾರೆ. ಬಟ್ ಇವತ್ತು ನಾನು ಮಾಡ್ತಾ ಇರೋದು ಎಗ್ ಚಾಪ್ಸ್. ಸೊ ಎಗ್ ರೆಸಿಪೀಸ್ ತುಂಬ 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 ಚೆನ್ನಾಗಾಗುತ್ತೆ. ಸೊ ಆ ರೀತಿ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾನೆ ಇರ್ತೀನಿ. ಯಾವ ರೆಸಿಪಿ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು, ಹಾಗೆ ಕ್ವಿಕ್ ಮನೆಯಲ್ಲಿ ಅವೈಲಬಲ್ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿ ಖಂಡಿತವಾಗ್ಲೂ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಎಗ್ ರೆಸಿಪಿ ಬಂದು ಮನೆಯಲ್ಲಿ ಎಗ್ ಯಾವಾಗಲೂ ಅವೈಲಬಲ್ ಇರುತ್ತೆ. ಕೆಲವೊಬ್ರು ಮನೇಲಿ, ಸ್ಪೆಷಲಿ ನಮ್ಮಂಥವ್ರ ಮನೇಲಿ ಎಗ್ ಅವೈಲಬಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಅವೈಲಬಲ್ ಇರುವಂತಹ ಎಗ್ಗಲ್ಲಿ ಎಗ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ವಿಕ್ಕಾಗಿ ನೋಡ್ಕೊಬೇಡ ಹೇಗೆ ಮಾಡಿದೆ ಅಂತ ಹೇಳಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಯಾಕಂದರೆ ಇದು ಫ್ರೈ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ತುಂಬ ಜಾಸ್ತಿ ಏನು ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಫಸ್ಟು ನಾನು ಹಾಕ್ಕೊಳ್ತಾ ಇರೋ ಇಂಗ್ರೀಡಿಯೆಂಟ್ಸು ಇವು 3: ಕೊತ್ತಂಬರಿ, ಜೀರಿಗೆ, ಹಾಗೆ ಕಾಳುಮೆಣಸು ಎಲ್ಲ ಒಂದೂವರೆ ಟೇಬಲ್ ಸ್ಪೂನಷ್ಟಿದೆ ನೋಡಿ. ಸೊ ಇದನ್ನು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 to 3 ಮಿನಿಟ್ಸ್ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆಯ್ತು. ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ತುಂಬ ಜಾಸ್ತಿ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ಫ್ರೈ ಆಗಿರೋ ಘಮ ಬರಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ಳೋ ಉದ್ದೇಶ ಏನು ಅಂತ ಹೇಳಿದ್ರೆ ಸುಡಬಾರ್ದು ಮಸಾಲೆ ಅಂತ ಹೇಳ್ಬಿಡು ಅಷ್ಟೇ. ಈಗ ನೆಕ್ಸ್ಟು ನಾನಿಲ್ಲಿ ಅರ್ಧ ಈರುಳ್ಳಿ, ದೊಡ್ಡ ಈರುಳ್ಳಿಲಿ ಅರ್ಧ ಈರುಳ್ಳಿ, ಒಂದು 7-8 ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಹಸಿಮೆಣಸು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟು ಫ್ರೈ ಮಾಡ್ಕೊಳ್ಬೇಕು. ಸೊ ನಾನು ದೋಸೆ ಅಷ್ಟು ಇಂಗ್ರೀಡಿಯೆಂಟ್ಸು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕೋದಿದೆ, ಅದನ್ನು ನಾವು ಸ್ವಲ್ಪ ಫೈನಲಲ್ಲಿ ಹಾಕೋಣ. ಸೊ ಈಗ ಇದಿಷ್ಟನ್ನು ಸ್ವಲ್ಪ ಬಾಡುವಷ್ಟು ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಸೊ ಮೆಣಸು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಬೋದು. ಈ ರೀತಿ ಇದು ನಿಧಾನಕ್ಕೆ ಫ್ರೈ ಆಗ್ತಾ ಇದೆ. ಸೊ ಇದು ಫ್ರೈ ಆಗ್ತಾ ಇರುವಾಗಲೇ ನಾವು ಇದಕ್ಕೆ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಹಸಿ ಕಾಯಿ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಬ್ಬರಿ ಯೂಸ್ ಮಾಡ್ತೀನಿ. ತುಂಬಾ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಾಯಿ ಜಾಸ್ತಿ ತಿನ್ನೋದಾದರೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಮ್ಮ ಕಡೆ ಕಾಯಿ ಜಾಸ್ತಿ ತಿಂತೀವಿ, ಬಟ್ ಆದರೂ ಈ ಚಾಪ್ಸ್ಗೆ ಎಗ್ ಚಾಪ್ಸ್ ಆಗಿರೋದ್ರಿಂದ ಕಾಯಿ ಸ್ವಲ್ಪ ಕಮ್ಮಿ ತೊಗೊಳೋದು. ಹಾಗಾಗಿ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೊಬ್ಬರಿ ಇಲ್ಲ ಅನ್ನೋರು ಕಾಯಿ ತುರಿ ಹಾಕ್ಕೊಳ್ಬೋದು. ಮತ್ತು ಹಾಗೆ ಗೋಡಂಬಿ ಇಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಕೋಬೇಡಿ. ಗೋಡಂಬಿ ಇಲ್ಲ ಅನ್ನೋರು ನೀವು ಹುರ್ಗಡ್ಲೆ ಕೂಡ ಯೂಸ್ ಮಾಡ್ಬೋದು. ಹುರ್ಗಡ್ಲೆ ಯೂಸ್ ಮಾಡಿದ್ರೂ ಕೂಡ ಅದೇ ರೀತಿ ಥಿಕ್ನೆಸ್ ವಿತ್ ಟೇಸ್ಟ್ ಬರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಬೆಳ್ಳುಳ್ಳಿ ಗಡ್ಡೆನ ಸೇರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಿಪ್ಪೆನ ತೆಗಿಬೋದು. ಸಿಪ್ಪೆ ಇದ್ರೇ ರುಚಿ ಜಾಸ್ತಿ ಅಂತ ನಾನು ಯಾವಾಗಲೂ ಸಿಪ್ಪೆ ಜೊತೆನೇ ಹಾಕ್ತೀನಿ. ಸೊ ಇಲ್ಲ ನಾವು ಸಿಪ್ಪೆ ಯೂಸ್ ಮಾಡಲ್ಲ ಅನ್ನೋದು ಸಿಪ್ಪೆ ತೆಗೆದು ಬೆಳ್ಳುಳ್ಳಿನ ಯೂಸ್ ಮಾಡ್ಬೋದು. ನಾನು ಇಲ್ಲಿ 2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಈರುಳ್ಳಿ ಎಲ್ಲ ಟ್ರಾನ್ಸ್ಲೂಸೆಂಟ್ ಆಗಿದೆ. ಸೊ ಈಗ ನಾವು ಫೈನಲ್ ಆಗಿ ಗ್ಯಾಸ್ ಆಫ್ ಮಾಡಿಕೊಂಡು ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಸೊ ನೀವು ಗ್ಯಾಸ್ ಆನ್ ಇಟ್ಕೊಂಡು ಪಾಲಕ್ ಸೊಪ್ಪು ಹಾಕೋದ್ರಿಂದ ಪಾಲಕ್ ಸೊಪ್ಪಿನ ಕಲರ್ ಬೇಗ ಚೇಂಜ್ ಆಗಿಬಿಡುತ್ತೆ. ಇದೇ ಹಬೆನಲ್ಲಿ ಪಾಲಕ್ ಸೊಪ್ಪು ಬೆಂದರೆ ಸಾಕಾಗುತ್ತೆ. ಸೊ ಈ ರೀತಿ, ಯಾಕಂದರೆ ಆಮೇಲೆ ಮಸಾಲೆ ನಾವು ಕುದಿಸ್ತೀವಿ. ಸೊ ಹಾಗಾಗಿ ನೀವು ಈ ರೀತಿ ಗ್ಯಾಸ್ ಆಫ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಇವಾಗ ನಾವು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಸೊ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೇನೆ. ಸೊ ಈಗ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಾಣಲಿಗೆ ನಾವು 5 to 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಓಕೆ,
ಓಕೆನಾ. ಸೊ ಇದಕ್ಕೆ ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ. ಸೊ 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಇದಕ್ಕೆ. ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಗ್ಯಾಸ್ ಅವಾಯ್ಡ್ ಆಗಲಿ ಅಂತ ಅಷ್ಟೆ. ಸೊ ಜೀರಿಗೆ ಹಾಕಿದ್ಮೇಲೆ ನಾನು ಇನ್ನು ದೊಡ್ಡ ಈರುಳ್ಳಿಲಿ ಅರ್ಧ ಈರುಳ್ಳಿ ಏನಿತ್ತು ಅದನ್ನು ಫ್ರೈ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು, ಜಾಸ್ತಿ ಏನು ಗೋಲ್ಡನ್ ಬ್ರೌನ್ ಥರ ಏನೋ ಮಾಡ್ಕೋಬೇಕು ಅಂತೇನಿಲ್ಲ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿ ಪಿಂಕ್ ಬಣ್ಣಕ್ಕೆ ಪರ್ಪಲಿಂದ ಪಿಂಕ್ ಬಣ್ಣಕ್ಕೆ ಬಂದರೆ ಸಾಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಪುಡಿ ಉಪ್ಪು ಅಂದಾಜು ಕಲ್ಲುಪ್ಪು ಅಂದಾಜು ಗೊತ್ತಾಗಲ್ಲ ಅಂದರೆ ಪುಡಿ ಉಪ್ಪನ್ನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ನಾನು ತುಂಬ ರೆಸಿಪೀಸ್ಗೆ ಕಲ್ಲುಪ್ಪೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ನೀವು ಉಪ್ಪುಗಳನ್ನು ಯಾವಾಗಲೂ ಪಿಂಗಾಣಿ ಡಬ್ಬಿ ಅಥವಾ ಈ ರೀತಿ ಗ್ಲಾಸ್ ಜಾರಲ್ಲಿ ನೀವು ಸ್ಟೋರ್ ಮಾಡಿಡಬೇಕು. ಈರುಳ್ಳಿ ಪರ್ಪಲಿಂದ ಪಿಂಕ್ ಆಗಿದೆ ಅಲ್ವಾ. ಸೊ ಈಗ ನಾವಿದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರ್ಶಿನದ ಪುಡಿನ ಹಾಕೊಳ್ಳೋಣ. ಅರ್ಶಿನದ ಪುಡಿ ನಾನಂತೂ ಯಾವ ರೆಸಿಪಿಗೂ ಮಿಸ್ ಮಾಡಲ್ಲ, ಕೆಲವೊಂದು ಪರ್ಟಿಕ್ಯುಲರ್ ರೆಸಿಪಿ ಮಾತ್ರ ಮಿಸ್ ಆಗುತ್ತೆ. ಬಟ್ ಅರ್ಶಿನದ ಪುಡಿ ನೀವು ಹಾಕಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಅದು ನೀವೇ ಮನೆಯಲ್ಲಿ ಒಣಗಿಸಿ ಪುಡಿ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು ಹೆಲ್ತ್ಗೆ. ಸೊ ಇದೀಗ ಫ್ರೈ ಆಗಿದೆ. ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಳ್ಳೋಣ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅದೇ ರೀತಿ ಇದಕ್ಕೆ ಸ್ವಲ್ಪ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಹಾಕ್ತೀನಿ. ಸೊ ಈಗ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅಂತ ನೀವು ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ತೆಳು ಇದ್ರೇ ಒಳ್ಳೆಯದು, ಯಾಕಂದರೆ ಮೊಟ್ಟೆ ಹಾಕಿದ ಮೇಲೆ ಕನ್ಸಿಸ್ಟೆನ್ಸಿ ಆಟೋಮ್ಯಾಟಿಕ್ಲಿ ದಪ್ಪ ಬಂದುಬಿಡುತ್ತೆ. ಸೊ ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನನಗೆಲ್ಲ ಹಿಡಿ ಅಂದಾಜೇ ಹಾಕೋದು ನಾನು. ಸೊ 1 ಟೇಬಲ್ ಸ್ಪೂನ್ ಅಂತಲೇ ಅನ್ಕೋಬೋದು ಅದನ್ನು. ಸೊ ಆವಾಗ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಈಗ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ಎಗ್ಗೆ ಜಾಸ್ತಿ ಉಪ್ಪು ಹಾಕೋಷ್ಟಿಲ್ಲ. ಸೊ ಈ ಮಸಾಲೆ ಈಗ 1 ಕುದಿ ಬಂದ ತಕ್ಷಣ ನಾವು ಇದಕ್ಕೆ ಮೊಟ್ಟೆ ಹಾಕೋಣ. ಮೊಟ್ಟೆ ಬೇಯಿಸಿರಬಾರ್ದು, ಮೊಟ್ಟೆ ನಾವು ಇದಕ್ಕೆ ಒಡೆದು ಹಾಕ್ತೀವಿ, ಸರಿನಾ. ಇದು ಕುದಿ ಬರ್ತಾ ಇದೆ. ನಾನು ಈ ಕುದಿ ಬರೋದಕ್ಕೆ ನಾನೀಗ ಒಂದೊಂದೇ ಮೊಟ್ಟೆ ಒಡೆದು ಹಾಕ್ಕೊತೀನಿ. ನೋಡಿ, ಈ ರೀತಿಯಾಗಿ ನೀವು ಎಗ್ಗನ್ನು ಒಡೆದು ಹಾಕೋಬೇಕು. ಸೊ ಈಗ ಮೊಟ್ಟೆ ಎಲ್ಲ ಹಾಕಿದ್ದೀನಿ. ಮೊಟ್ಟೆ ಹಾಕಿರೋ ಜಾಗ ಚೆನ್ನಾಗಿ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಮೊಟ್ಟೆ ಹಾಕಿದ್ಮೇಲೆ ನಾವು ಅಲುಗಾಡಿಸ್ಬಾರ್ದು. ಇದನ್ನ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಬಿಡೋಣ, ಓಕೆನಾ. ಈಗ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಈಗ ಇದನ್ನು ಕವರ್ ಮಾಡೋಣ ಫಾರ್ 5 to 10 minutes. ಈಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಅರೋಮಾ ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್, ಐ ಹೋಪ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಅಂತ. ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಈ ಸ್ಟೇಜಲ್ಲಿ ನೀವು ಸ್ವಲ್ಪ ಉಪ್ಪು ನೋಡ್ಕೊಂಡ್ಬಿಡ್ಬೇಕು. ಸೊ ಉಪ್ಪು ನೋಡಿಕೊಂಡು, ಉಪ್ಪಿನ ಹದ ನಿಮ್ಗೆ ಇನ್ನು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಬೋದು. ವಾವ್, ನೋಡಿ, ಇದನ್ನು ಸ್ವಲ್ಪ ಬೇಯಬೇಕು. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ. ಸೊ ನಾನು ಒಂದೊಂದಾಗಿ ಹೀಗೆ ಬಿಡಿಸ್ತಾ ಇದ್ದೀನಿ ಹಾಕಿರೋದನ್ನು, ಯಾಕಂದರೆ ಸ್ವಲ್ಪ ಮತ್ತೆ ನಮಗೆ ಎಗ್ ಬೇಕಂತ ಹೇಳಿದ್ರೆ ನಾವು ಹಾಕೋಬೋದು ಅಂಥೇಳಿ, ಜಾಗ ಮಾಡಬೇಕಲ್ವಾ. ಸೊ ಈ ರೀತಿ ಇನ್ನೊಂದು ಸ್ವಲ್ಪ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೂ ಎಗ್ ಸ್ವಲ್ಪ ಬೇಯಲಿಕ್ಕಿದೆ. ಸೊ ನೋಡಿ, ವಾವ್, ತುಂಬಾ ಚೆನ್ನಾಗಿ ಬರುತ್ತೆ. ಮುದ್ದೆಗೆ, ಚಪಾತಿಗೆ, ಪರೋಟಾಗೆ, ರೈಸ್ಗೆ ಮಾಡ್ಸಾಗಿರುತ್ತೆ ಈ ಕಾಂಬಿನೇಷನ್. ಯಾರ್ಯಾರು ಇನ್ನೂ ಎಗ್ ಚಾಪ್ಸ್ ಟ್ರೈ ಮಾಡಿಲ್ಲ ಅವರೆಲ್ಲರೂ ಮಸ್ಟ್ ಟ್ರೈ. ತುಂಬ 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 ಚೆನ್ನಾಗಿ ಬರುತ್ತೆ. ಸೊ ಬನ್ನಿ ಹೇಗೆ ಬಂದಿದೆ ಅಂತ ಹೇಳಿ ನೋಡೋಣ. ಇಲ್ಲಿ ಮುದ್ದೆ ರೆಡಿ ಆಗ್ತಾ ಇದೆ. ಸೊ ಫೈನಲಾಗಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಆಪ್ಷನಲ್, ಟೋಟಲಿ ಆಪ್ಷನಲ್ ಇದು. ನಾನು ಸ್ವಲ್ಪ ಪ್ರಿಫರ್ ಮಾಡ್ತಿದ್ದೀನಿ ಗರಂ ಮಸಾಲ.
ಯಾಕಂದರೆ ಎಗ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗಲಿ ಅಂತ ಅಷ್ಟೇ. ನೋಡಿ ಚೆನ್ನಾಗಿ ನಾವು ಇರೋದು ಮಿಕ್ಸ್ ಮಾಡಬಾರ್ದು. ಈ ರೀತಿ ಮೇಲಿನ ಲೇಯರ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ್ರೆ ಮಸಾಲ ಎಲ್ಲ ಕಡೆ ಕೋಟ್ ಆಗುತ್ತೆ ನೋಡಿ. ಯಾಕಂದರೆ ಎಗ್ ಆಗಿರೋದ್ರಿಂದ ಇದು ನಾವು ಜಾಸ್ತಿ ಇದನ್ನು ಇದು ಮಾಡೋಕ್ಕಾಗಲ್ಲ, ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ನೋಡಿ, ವಾವ್ ನೈಸ್. ಸೊ ಫೈನಲಿ ನಮ್ಮ ಎಗ್ ಚಾಪ್ಸ್ ರೆಡಿಯಾಗಿದೆ. ನೀವು ನೋಡ್ತಾ ಇದ್ದೀರಾ, ವಾವ್. ನೀವೆಷ್ಟು ರುಚಿಯಾಗಿ ಇದೆ ಅಂತ ಹೇಳಿ ನೀವು ಮಾಡಿನೇ ನನಗೆ ತಿಳಿಸ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ. ಕೇವಲ ನಾವು ಮಟನಲ್ಲಿ ಚಿಕನಲ್ಲಿ ಮಾತ್ರ ಅಲ್ಲ, ಎಗ್ಗಲ್ಲೂ ಚಾಪ್ಸ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಯಾರ್ಯಾರು ಈ ರೆಸಿಪಿನ ಟ್ರೈ ಮಾಡಿದ್ದೀರಾ ನನಗೊಂದು ಥಮ್ಸ್ ಅಪ್ ಹಾಕಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನನಗೆ. ಫೈನಲಿ ಎಗ್ ಚಾಪ್ಸ್ ರೆಸಿಪಿ ರೆಡಿಯಾಗಿದೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ನಾನು ಮತ್ತೆ ಹೊಸ ವ್ಲಾಗ್, ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಬಾಯ್.